ಕೇಳಿಸ್ತಾ ಇದೆ ಮೇಡಮ್. ಸುರೇಶ್ ಬಾಬು ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಾ ಇದೆ ಮೇಡಮ್. ಎಸ್, ನೀವು ಎಷ್ಟು ದಿನಗಳಿಂದ ಹೋರಾಟವನ್ನ ನಡೆಸ್ತಾ ಇದ್ದೀರಾ? ಸಂಸ್ಥೆಯ ಬಗ್ಗೆ ಏನಾಗಿದೆ, ಸಮಸ್ಯೆ ಏನಿದೆ? ಮೇಡಮ್ ಏನಿಲ್ಲ ಮೇಡಮ್, 2013ರಲ್ಲಿ ಕಂಪನಿ ಇನ್ಲೀಗಲ್ ಆಗಿ ಲಾಕ್ಔಟ್ ಆಗಿದೆ ಮೇಡಮ್. 2013 ಜುಲೈ 16ನೇ ತಾರೀಕಿಗೆ ರಾತ್ರೋರಾತ್ರಿ ಏಕಾಏಕಿ ಬಂದ್ ಮಾಡಿಕೊಂಡು ಓಡಿ ಹೋಗಿದ್ದಾರೆ ಮೇಡಮ್. ಮೈಸೂರು ಕೆಮಿಕಲ್ ಎಂಬ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಕಾರ್ಮಿಕರು ನಾವೆಲ್ಲರಿಗೆ ಅವ್ರ ಯಾವುದೇ ಇಲಾಖೆಯ ಅಧಿಕಾರಿಗಳಿಗಾಗಲಿ ಮತ್ತು ಅಲ್ಲಿ ಇರ್ತಕ್ಕಂತ ಕಾರ್ಮಿಕ ವರ್ಗದ ನಮ್ಮ ನಮ್ಮ ಯೂನಿಯನ್ ಇದೆಯಲ್ಲ ಮೇಡಮ್, ಕಾರ್ಮಿಕ ಸಂಘ ಇದೆಯಲ್ಲ, ಆಸನೆ ಕೂಡ ಯಾವುದೇ ಮಾಹಿತಿ ನೀಡದೆ ಅವರು ರಾತ್ರಿ ಓಡಿ ಹೋಗಿದ್ರು ಮೇಡಮ್. ಆದ ಕಾರಣದಿಂದ ನಾವು 13 ವರ್ಷ ಸತತ ಹೋರಾಟ ಮಾಡಿ ಕೋರ್ಟ್ ಮೊರೆ ಹೋದಾಗ ಸಿವಿಲ್ ಟ್ರಿಬ್ಯುನಲ್ ಕೋರ್ಟ್ ಅಲ್ಲಿ ನಮಗೆ ಒಂದು ಆರ್ಡರ್ ಕಾಪಿನೂ ಆಗಿದೆ ಮೇಡಮ್. ಕಾರ್ಮಿಕರ ಪರವಾಗಿ 1 ವರ್ಷಕ್ಕೆ 9 ತಿಂಗಳ ಸ್ಯಾಲರಿ ಮತ್ತು ಅವರಿಗೆ ಬರ್ತಕ್ಕಂತ ESI PF ಮತ್ತು ಆಮೇಲೆ ಬೋನಸ್ ಅನ್ನು ನೀಡಬೇಕು. ಅದು 6 ತಿಂಗಳ ಒಳಗಡೆನೆ ಈ ಎಲ್ಲಾ ಪರಿಹಾರ ನೀಡ್ಬೇಕಂತ ಹೇಳಿ ಕೋರ್ಟ್ ಆದೇಶ ಮಾಡಿದೆ ಮೇಡಮ್. ಸಿವಿಲ್ ಕೋರ್ಟ್ ಅಲ್ಲಿ ಹುಬ್ಳಿ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಮೇಡಮ್. ಆದ್ರೂ ಕೂಡ ಅವರು 6% ಬಡ್ಡಿ ಸಮೇತ ಹಾಕಿ ಕೊಡ್ಬೇಕಂತ ಹೇಳಿ ಮತ್ತೆ ಆರ್ಡರ್ ಆಗಿದೆ ಮೇಡಮ್. ಅವರು ಅದನ್ನ ನಿರ್ಲಕ್ಷ್ಯ ಮಾಡಿ ಅದೇ ತರದಲ್ಲಿ ಇನ್ನೊಂದು ಮೈಸೂರು ಪೆಟ್ರೋಕೆಮಿಕಲ್ 108 ಎಕರೆ ಜಾಗದಲ್ಲಿ ಅವರು ಇನ್ನೂ ಒಂದು ಕಂಪನಿ ಆಗ್ತಾ ಇದ್ರು ಮೇಡಮ್, IG ಪೆಟ್ರೋಕೆಮಿಕಲ್ ಅಂತ ಹೇಳಿ. ಇದಕ್ಕೂ ಯಾವುದೇ ತರದ ಪರವಾನಗಿ ಇಲ್ಲ ಮೇಡಮ್. ಇದು ಕೇಂದ್ರ ಸರ್ಕಾರದ ಬಜೆಟ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ 240 ಕೋಟಿ ವೆಚ್ಚದಲ್ಲಿ ಒಂದು ಪ್ರಾಜೆಕ್ಟ್ ನಿರ್ಮಾಣ ಮಾಡಲು ಹುನ್ನಾರ ಹುಡುಕಿ ಬಂದು 80% ಸಬ್ಸಿಡಿ ಇದೆ ಮೇಡಮ್. ಇದರಲ್ಲಿ IG ಪೆಟ್ರೋಕೆಮಿಕಲ್ ಮಾಲೀಕರು MM ತನಕ ಅವರೇ 108 ಎಕರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿದ್ದು ಆಗಿನ 73ನೇ ಇಸ್ವಿಯಲ್ಲಿ ಮೇಡಮ್, 1973ರಲ್ಲಿ. ಇದುವರೆಗೆ ಅವರು ಯಾವುದೇ ಇದು ಮಾಡಲಾರದೆ ಇನ್ನೊಂದು ಕಂಪನಿ ಹಾಕಿಕೊಂಡು ಒಂದೇ ಮಾಲೀಕ ತತ್ವ, ಅಂದ್ರೆ ಕಾರ್ಮಿಕರಿಗೆ ಅನ್ಯಾಯ ಮಾಡ್ಬೇಕನ್ನೋದೇ ಒಂದು ಉದ್ದೇಶ ಮೇಡಮ್ ಅವ್ರದ್ದು. ಇನ್ನು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವುದೇ ಇಲಾಖೆಗಳಲ್ಲಿ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ, ಅವರು ಬರವಣಿಗೆ ತಗೊಂಡಿಲ್ಲ. ಇನ್ಲೀಗಲ್ ಆಗಿ ಮತ್ತೆ ಇವತ್ತು ಕಾರ್ಖಾನೆ ಹಾಕಲು ಅವ್ರು ಮುಂದಾಗಿದ್ದಾರೆ ಮೇಡಮ್. ನಿನ್ನೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಅವ್ರನ್ನ ನಾವು ಪ್ರಶ್ನೆ ಕೇಳಿದಾಗ, ನಿಮ್ಮ ಕಾರ್ಖಾನೆಗಳ ಒಂದು ನಿಯಮದ ಅಡಿಯಲ್ಲಿ ಇವರು ಕಾರ್ಖಾನೆ ಸ್ಥಾಪಿಸಲು ಯಾವುದಾದ್ರೂ ಬರವಣಿಗೆ ನೀಡಿದ್ದೀರಾ ಅಂತ ಕೇಳಿದಾಗ ಅವ್ರು ಯಾವುದೇ ಬರವಣಿಗೆ ನಾವು ನೀಡಿಲ್ಲ, ಅಕ್ರಮವಾಗಿ ಅವರು ಮತ್ತೆ ಈ ಒಂದು ಕಾರ್ಖಾನೆ ಕೂಡ ಆಗ್ತಾ ಇದ್ದಾರೆ ಅಂತೇಳಿ ನಿನ್ನೆ ಹೇಳಿಕೆ ಕೊಟ್ರು ಮೇಡಮ್. ಇದೇ ದಂಡಾಧಿಕಾರಿಗಳು ಮೇಡಮ್, ತಾಲೂಕು ದಂಡಾಧಿಕಾರಿಗಳು, ತಹಶೀಲ್ದಾರರು ಬಂದು ರಾತ್ರಿ 8 ಗಂಟೆಗೆ ನಮ್ಮ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ನೋಡ್ರಿ, ಅವ್ರು ಯಾವುದೇ ಬರವಣಿಗೆಗಳು ತಗೊಂಡಿಲ್ಲ, ಆದ್ರೂ ಕೂಡ ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಮತ್ತು PCB ಇಲಾಖೆ ಮತ್ತು ಫ್ಯಾಕ್ಟರಿ ಇನ್ಸ್ಪೆಕ್ಟರ್, ಫ್ಯಾಕ್ಟರಿ ಅಂಡ್ ಬೈಲರ್ ಒಂದು ಸಂಸ್ಥೆ ಕೂಡ ಯಾವುದೇ ಬರವಣಿಗೆ ನೀಡಿಲ್ಲ ಅಂತೇಳಿ ಅವರು ವಿಡಿಯೋ ಮುಖಾಂತರ ಮೇಡಮ್ ಸ್ಥಳಕ್ಕೆ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ವಿಡಿಯೋಗಳನ್ನ ಮಾಡಿಕೊಂಡು ನಾವು ಮೇಲಧಿಕಾರಿಗಳಿಗೆ ತಿಳಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿ ಇಂತ ಕಂಪನಿಯನ್ನ ನಾವು ಲಾಕ್ ಮಾಡಿಸ್ತೀವಿ ಅಂತ ಹೇಳಿ ಒಂದು ಭರವಸೆಯನ್ನು ನೀಡಿ ನಿನ್ನೆ ಹೋಗಿದ್ದಾರೆ ಮೇಡಮ್. ಅಂದ್ರೆ ಅಧಿಕಾರಿ ನಿಮ್ಗೆ ಭರವಸೆಯನ್ನ ಕೊಟ್ಟಿದ್ದಾರಾ ಮೇಡಮ್? ಜಿಲ್ಲಾಧಿಕಾರಿಗಳಿಗೆ ನೀವು ಮನವಿಯನ್ನ ಸಲ್ಲಿಸಿದೀವಿ ಅಂತ ಹೇಳಿದ್ರಲ್ಲ, ಅವರು ನಿಮ್ಗೆ ಭರವಸೆ ಕೊಟ್ಟಿದ್ದಾರಾ ಕಾರ್ಖಾನೆ ಮೇಲೆ ನಾವು ಜಿಲ್ಲೆಯಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ, ನಿಮಗೆ ನಾನು ಜಿಲ್ಲಾಧಿಕಾರಿ ಹತ್ರ ಇದು ಲಾಕ್ಔಟ್ ಮಾಡ್ಲಿಕ್ಕೆ ನಮ್ಗೆ ಯಾವುದೇ ಅಧಿಕಾರವಿಲ್ಲ ಅಂತ ಹೇಳಿ ಇವತ್ತು ನಿನ್ನೆ ಬಂದು ಇವೆಲ್ಲ ಹೇಳಿದ್ದಾರೆ ಮೇಡಮ್ ತಹಶೀಲ್ದಾರರು. ಅಂದ್ರೆ ಸುರೇಶ್ ಅವರೇ, 2013ರಲ್ಲಿ ಏಕಾಏಕಿ ಕಾರ್ಖಾನೆಯಿಂದ ಕಾರ್ಮಿಕರನ್ನ ಯಾವ ಕಾರಣಕ್ಕೆ ತೆಗೆದುಹಾಕಲಾಗಿತ್ತು ಮೇಡಮ್? 2013ರಲ್ಲಿ ಜುಲೈ 16ನೇ ತಾರೀಕಿಗೆ ಇಲ್ಲಿ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ. ರಾಯಚೂರು ಜಿಲ್ಲೆಗೆ ನಾವು ಮುಂಬೈಲಿದ್ದ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಜಾಸ್ತಿ ಆಗ್ತಾ ಇದೆ ಮತ್ತು ರಾಯಚೂರು ಜಿಲ್ಲೆಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಆಮೇಲೆ ರೋಡಿನ ವ್ಯವಸ್ಥೆ ಕೂಡ ಹದಗೆಟ್ಟೋಗಿದೆ. ಆದ ಕಾರಣದಿಂದ ನಾವು ಈ ಕಾರ್ಖಾನೆಯನ್ನು ಬಂದ್ ಮಾಡ್ತೀವಿ, ನಮಗೆ ಟೋಟಲಿ ಲಾಸ್ ಅಲ್ಲಿ ಇದೆ, ಲಾಸ್ ಆಗದ ಕಾರಣದಿಂದ ನಾವು ಬಂದ್ ಮಾಡ್ತೀವಿ ಅಂತೇಳಿ ಅವರು ಸುಳ್ಳು ಮಾಹಿತಿಯನ್ನು ನೀಡಿ
ಸರ್ಕಾರಕ್ಕ ಮೋಸ ಮಾಡಿ ಕಾರ್ಮಿಕರಿಗೆ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಮೇಡಮ್. 40 ವರ್ಷ ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಪ್ರಪ್ರಥಮ ಕಾರ್ಖಾನೆ ಮೇಡಮ್ ಇದು, ಮೈಸೂರು ಪೆಟ್ರೋಕೆಮಿಕಲ್. ರಾಯಚೂರು ಜಿಲ್ಲೆಯಲ್ಲಿ ಆ ಸಂದರ್ಭದಲ್ಲಿ ಯಾವುದು ಕಾರ್ಖಾನೆಗಳ ರಾಯಚೂರಲ್ಲಿ ಇದ್ದಿದ್ದಿಲ್ಲ. ಇದೇ ಮೈಸೂರು ಪೆಟ್ರೋಕೆಮಿಕಲ್ ಎಂಬ ಕಾರ್ಖಾನೆ ಇತ್ತು ಮೇಡಮ್. ಆಗಿನ ಜಿಲ್ಲಾಡಳಿತ ಅವರಿಗೆ 10 ವರ್ಷ ತಾನು ಯಾವುದೇ ಟ್ಯಾಕ್ಸ್ ಇರ್ಲಾರ್ದಂಗ ಇಲ್ಲಿ ಕಾರ್ಮಿಕರಿಗೆ ಮತ್ತು ವಲಸೆ ಹೋಗಬಾರ್ದು, ನಮ್ಮ ಜಿಲ್ಲೆಯ ಜನರಿಗೆ ಒಂದು ಅನುಕೂಲ ಆಗ್ಲಿ ಅಂತೇಳಿ ಅವತ್ತಿನ ದಿನ ಈ ಮೈಸೂರು ಪೆಟ್ರೋಕೆಮಿಕಲ್ 40 ವರ್ಷ ಸತತ ನಡೆದದ ಮೇಡಮ್. ಅಂತ ಕಂಪನಿನ ರಾತ್ರಿ ಮುಚ್ಚಿಬಿಟ್ರು ಮೇಡಮ್. ಯಾಕಂದ್ರೆ ಸುಳ್ಳು ನೆಪಗಳು ಹೇಳ್ಕೊಂಡು, ಸ್ವಾಮಿ ನಮ್ಮ ರಾಯಚೂರಲ್ಲಿ ನೀರಿನ ಸುವ್ಯವಸ್ಥೆ ಇಲ್ಲ, ನಮ್ಮ ರಾಯಚೂರಲ್ಲಿ ಟ್ರಾನ್ಸ್ಪೋರ್ಟ್ ಚಾರ್ಜ್ ಜಾಸ್ತಿ ಆಗ್ತಾ ಇದೆ, ರೋಡಿನ ವ್ಯವಸ್ಥೆ ಇಲ್ಲ ಅಂತ ಹೇಳಿದವರು ನೀವೇ. ಮತ್ತೆ ತಿರುಗಿ ಬಂದು IG ಪೆಟ್ರೋಕೆಮಿಕಲ್ ಅನ್ನ ರಾಯಚೂರಲ್ಲಿ ಯಾಕೆ ಹಾಕ್ತೀರಿ ಅಂತ ಹೇಳಿ ಇವತ್ತು ಕಾರ್ಮಿಕರು ನಾವು ಪ್ರತಿಭಟನೆ ಮಾಡಿದ್ವಿ ಮೇಡಮ್. ಎಸ್ ಸುರೇಶ್ ಬಾಬು ಅವರೇ, ಧನ್ಯವಾದ ನಮ್ಮ ಸುದ್ದಿವಾಹಿನಿ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ. ಓಕೆ ಮೇಡಮ್, ಥ್ಯಾಂಕ್ ಯು. ಎಸ್ ಸುರೇಶ್ ಬಾಬು ಅವರು ನೇರ ಸಂಪರ್ಕಕ್ಕೆ ಬಂದು ಮಾತನಾಡಿದ್ರು. ಏಕಾಏಕಿ 2013ರಲ್ಲಿ ಕಾರ್ಖಾನೆಯ ಕಾರ್ಮಿಕರನ್ನ ಹೊರಗೆ ತಳ್ಳಲಾಗುತ್ತೆ, ಅಂದ್ರೆ ರಾತ್ರೋರಾತ್ರಿ ಮುಚ್ಚಲಾಗುತ್ತೆ ಅಂತ ಹೇಳಲಾಗ್ತದೆ. ಅಂದ್ರೆ ಇದ್ರ ಹಿಂದೆ ಏನ್ ಅವರು ಕಾರಣವನ್ನ ನೀಡಿದ್ದಾರೆ ಅಂದ್ರೆ, ಲಾಸ್ ಅಲ್ಲಿ ಇದೆ ಕಂಪ್ನಿಗೆ ಯಾವುದೇ ರೀತಿ ಲಾಭ ಬರ್ತಾ ಇಲ್ಲ, ಈಗ ಅದ ಫಲವತ್ತತೆ ಏನು ಇಲ್ಲ, ಅದನ್ನ ನಾವು ಮುಚ್ಚಲೇಬೇಕಾಗುತ್ತೆ ಅನ್ನೋ ಸುಳ್ಳು ಮಾಹಿತಿಯನ್ನ ನೀಡಿ ಕಾರ್ಮಿಕರನ್ನ ಕೆಲಸದಿಂದ ತೆಗೆದು ಹಾಕಲಾಗಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಸ್ಪಂದನೆಯನ್ನ ನೀಡಿದ್ದಾರೆ. ಇದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದೀವಿ ಅಂತ ಹೇಳಿದ್ರು. ಜಿಲ್ಲಾಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತೀವಿ ಅಂತ ಭರವಸೆಯನ್ನ ನೀಡಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ.